ಪರಮೇಶ್ವರ್ ಅವರಿಗೆ ವಿನಂತಿ ಮಾಡ್ಕೊಳ್ತೀನಿ, ಸ್ವಾಮಿ ಇದು ರಾಜಕಾರಣದ ವಿಷಯ ಅಲ್ಲ, ದೇಶದ ಭದ್ರತೆ ವಿಷಯ, ನಮ್ಮ ದೇಶದ ನಾಗರಿಕರ ರಕ್ಷಣೆ ವಿಷಯ ಇದು. ಅದಕ್ಕೋಸ್ಕರ ದಯವಿಟ್ಟು ನೀವೇನೋ ಸರ್ಕ್ಯುಲರ್ ಕಳಿಸಿದ್ದೀರಾ ಕೆಳಗೆ, ಎಲ್ಲೆಲ್ಲಿ ಇದ್ದಾರೆ ಅಂತವ್ರನ್ನೆಲ್ಲ ಐಡೆಂಟಿಫೈ ಮಾಡಿ ನಕಲಿ ಆಧಾರ್ ಕಾರ್ಡ್ಗಳನ್ನು ಅವರು ಸೃಷ್ಟಿ ಮಾಡ್ಕೊಂಡಿದ್ದಾರೆ, ಅದನ್ನು ಗುರುತು ಹಚ್ಚಿ. ಅಲ್ಲಿಗೆ ನಿಂತರ ಆಗಲ್ಲ, ಒಂದು ಸರ್ಕ್ಯುಲರ್ನಿಂದ ಕೆಲಸ ಆಗಲ್ಲ. ನಾನು ಹಿಂದೆ PC ಮೋಹನ್ ಅವರಿಬ್ಬರು ಸೇರಿ ಹಿಂದಿನ ಮೋದಿ ಸರ್ಕಾರದಲ್ಲಿ ಕಿರಣ್ ರಿಜಿಜು ಅವರನ್ನು ಭೇಟಿ ಮಾಡಿದ್ವಿ. ಇಲ್ಲಿ ಬೆಂಗಳೂರು ಹತ್ರ ಇರತಕ್ಕಂಥ ಡಿಪೋರ್ಟಿಂಗ್ ಸೆಂಟರ್ ಏನಿದೆ, ಕೇಂದ್ರ ಸರ್ಕಾರದಿಂದ ಸ್ಯಾಂಕ್ಷನ್ ಮಾಡಿಸಿ ಇದು ಯಾವ ರೀತಿ ಅಕ್ರಮ ವಲಸಿಗರಿದ್ದಾರೆ ಅವ್ರನ್ನೆಲ್ಲ ಪ್ರೂವ್ ಆಗುವವರೆಗೆ ಅಲ್ಲಿ ಹಾಕುವಂತ ಕೆಲಸ ಮಾಡಬೇಕು. ಅದಕ್ಕೋಸ್ಕರ ಡಿಪೋರ್ಟಿಂಗ್ ಸೆಂಟರ್ ಶುರುವಾಗಿರೋದು. ಆ ಡಿಪೋರ್ಟಿಂಗ್ ಸೆಂಟರ್ ಸಾಕಾಗಲ್ಲ, ಈಗ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಾಂಗ್ಲಾದೇಶದಿಂದ ಬಂದಿದ್ದಾರೆ. ಬರೀ ರಕ್ಷಣೆ ವಿಷಯ ಅಲ್ಲ, ನಮ್ಮ ಬಡವರ ಕೆಲಸಗಳನ್ನು ಅವ್ರು ಕಿತ್ಕೊಂಡಿದ್ದಾರೆ. ನನಗೆ ಯಾರೋ ಕೇಳ್ತಾ ಇದ್ರು, ಇವ್ರನ್ನೆಲ್ಲ ಕಳಿಸ್ಬಿಟ್ರೆ ಕಸ ಎತ್ತವ್ರು ಯಾರು ಅಂತ. ನಾನು ಹೇಳಿದೆ, ಇವತ್ತು ಕಸ ಎತ್ತಾ ಇದ್ದಾರೆ, ಇನ್ನೊಂದು ವರ್ಷ 2 ವರ್ಷ ಬಿಟ್ಟು ನಿಮ್ಮನ್ನೇ ಎತ್ತು ಬಿಡ್ತಾರೆ ಅವರು ಅಂತ ಹೇಳಿದೆ. ಇದು ರಕ್ಷಣೆ ವಿಚಾರದ ಪ್ರಶ್ನೆ. ಇದು ನಿಮ್ಮ ರಕ್ಷಣೆ, ನಮ್ಮ ರಕ್ಷಣೆ ನಾವೇ ಮಾಡಿಕೊಳ್ಳುವಂತ ಪರಿಸ್ಥಿತಿ ಇವತ್ತಿದೆ. ಅದಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡೋದು, ಪೊಲೀಸರಿಗೂ ಒತ್ತಾಯ ಮಾಡ್ತಾ ಇರೋದು. ನಮ್ಮಲ್ಲಿರತಕ್ಕಂಥ ಎಲ್ಲ ಪೊಲೀಸ್ ಸ್ಟೇಷನ್ಗಳು ಅವರ ವ್ಯಾಪ್ತಿನಲ್ಲಿದ್ದಾರೆ. ಬಾಗ್ಲೂರಲ್ಲಿದ್ದಾರೆ, ಔಲಹಳ್ಳಿಯಲ್ಲಿದ್ದಾರೆ, ತಾಡಗೋಡಿಯಲ್ಲಿದ್ದಾರೆ, ವೈಟ್ಫೀಲ್ಡ್ ಅಲ್ಲಿದ್ದಾರೆ, ವರ್ತೂರಲ್ಲಿದ್ದಾರೆ, ಬೆಳ್ಳಂದೂರಲ್ಲಿದ್ದಾರೆ. ಈ ಸ್ಟೇಷನ್ ವ್ಯಾಪ್ತಿನಲ್ಲಿ ಎಲ್ಲ ಕಡೆ ದಯವಿಟ್ಟು ಹೋಗಿ. ಮುಂಚೆ ಏನ್ ಮಾಡಿದ್ರು ನಾ ಕೇಳಕ್ ಹೋಗಲ್ಲ. ನೀವು ಅಂಡರ್ ದ ಟೇಬಲ್ ಏನಾರು ವ್ಯವಹಾರ ಮಾಡಿದಿರೋ, ಆನ್ ದ ಟೇಬಲ್ ವ್ಯವಹಾರ ಮಾಡ್ಕೊಂಡಿದ್ದೀರೋ ಅವ್ರ ಹತ್ರ ಗೊತ್ತಿಲ್ಲ, ನನಗೆ ಹೇಳಲ್ಲ ನಾನು. ಆದ್ರೆ ಈಗ ಯಾರು ದೇಶದ ಸಲುವಾಗಿ ನಿಮ್ಮ ಇಲಾಖೆಯಿಂದ ಅವ್ರನ್ನ ಪತ್ತೆ ಹಚ್ಚುವಂತ ಕೆಲಸ ನಾವು ಮಾಡಿಬಿಟ್ಟಿದ್ದೀವಿ. ಎಲ್ಲ ಮಾಹಿತಿಯನ್ನ ನಮ್ಮ ಮುಖಂಡರು ಕೊಡ್ತಾರೆ ನಿಮಗೆ. ಮತ್ತೆ ಇನ್ನೊಂದು ಮಾತು ಈ ಸಂದರ್ಭದಲ್ಲಿ, ಅವರು ಬರೋದಕ್ಕೆ ನೆಲೆ ಕೊಟ್ಟಿದ್ದೀರಲ್ಲ, ಅದು ಯಾವುದೇ ಪಕ್ಷದವ್ರು ಇರಲಿ, ನಮ್ಮ ಪಕ್ಷದವ್ರು ಇರಲಿ, ಕಾಂಗ್ರೆಸ್ನವ್ರು ಇರಲಿ, JDSನವ್ರು ಇರಲಿ, ಅಥವಾ ರಾಜಕೀಯ ಪಕ್ಷಕ್ಕೆ ಸಂಬಂಧ ಇಲ್ಲದೆ ಇರೋರು ಇರಲಿ, ನಿಮ್ಮ ನೆಲೆ, ನಿಮ್ಮ ಜಾಗ ಡಿಸ್ಪ್ಯೂಟ್ ಇದೆ ಅಂತ ಹೇಳಿ ಬಾಡಿಗೆ ಬರಲಿ ಅಂತ ಕೊಟ್ಬಿಟ್ಟಿದೀವಿ ನಾವು. ಆ ಜಾಗ ಖಾಲಿ ಮಾಡಿಸಿ. ನಾನು ವಿನಂತಿ ಮಾಡ್ಕೊಳ್ತೀನಿ ಎಲ್ಲ ಲ್ಯಾಂಡ್ ಓನರ್ಸ್ಗೆ, ನೀವು ಜಾಗ ಕೊಟ್ಟಿರೋದ್ರಿಂದ ಅಲ್ಲಿ ಸ್ಲಮ್ ಕ್ರಿಯೇಟ್ ಆಗಿದೆ, ಇನ್ಸೆಕ್ಯೂರಿಟಿ ಕ್ರಿಯೇಟ್ ಆಗಿದೆ. ಅದಕ್ಕೋಸ್ಕರ ಆ ನೆಲೆ ಕೊಟ್ಟಿರೋರೆಲ್ಲ ದಯವಿಟ್ಟು ಖಾಲಿ ಮಾಡಿಸಿ. ಹಾಗೆ ಜಾಬ್ ಕೊಟ್ಟಿರೋರು, ಯಾರು ಎಂಪ್ಲಾಯರ್ ಇದೀವಿ, ಕೆಲಸ ಕೊಟ್ಟಿದ್ದೀವಿ, ಮನೆಯಲ್ಲಿ ಮಕ್ಕಳು ನೋಡ್ಕೊಳ್ಳೋಕೆ ಕೆಲಸ ಕೊಟ್ಟಿದ್ದೀವಿ, ಅಪಾರ್ಟ್ಮೆಂಟ್ ನಲ್ಲಿ ಸೆಕ್ಯೂರಿಟಿ ಕೆಲಸ ಕೊಟ್ಟಿದ್ದೀವಿ, ಡ್ರೈವಿಂಗ್ ಕೆಲಸ ಕೊಟ್ಟಿದ್ದೀವಿ, BBMPಯಲ್ಲಿ ಕಸ ಎತ್ತಕ್ಕೆ ಕೆಲಸ ಕೊಟ್ಟಿದ್ದೀವಿ, ಚಿಂದಿ ಆಯೋಗಕ್ಕೆ ಪ್ರೈವೇಟ್ ಏಜೆನ್ಸಿಗಳು ಏನಿದಾವಲ್ಲ ಕಾಂಟ್ರಾಕ್ಟರ್ಸ್, ಅವ್ರನ್ನ ಇಟ್ಕೊಂಡಿದ್ದೀವಿ. ದಯವಿಟ್ಟು ಭಾರತೀಯರನ್ನ ಹುಡುಕಿ, ಕನ್ನಡಿಗರನ್ನ ಹುಡುಕಿ. ನಮ್ಮ ಉತ್ತರ ಕರ್ನಾಟಕದವ್ರು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ, ಇಲ್ಲಿ ಕೆಲಸ ಮಾಡಕ್ಕೆ ರೆಡಿ ಇದ್ದಾರೆ ಅವರು. ಅಂಥವ್ರಿಗೆ ಕೆಲಸ ಕೊಡಿ. ನಮ್ಮ ಕೆಲಸನೂ ಕಿತ್ಕೋತಾ ಇದ್ದಾರೆ. ಬೇರೆ ಬೇರೆ ದೇಶಗಳ ಕಾನೂನುಗಳು ಏನಿದೆ ಅಂತ ಕುಮಾರ್ ಬಂಗಾರಪ್ಪನವ್ರು ಮಾತಾಡುವಾಗ ಹೇಳ್ತಾರೆ. ಅಮೆರಿಕಾದಲ್ಲಿ ವಲಸಿಗರ ಬಗ್ಗೆ ಏನು ಕಾನೂನಿದೆ, ಇಂಡೋನೇಷ್ಯಾದಲ್ಲಿ ಏನಿದೆ, ಬೇರೆ ಬೇರೆ ದೇಶಗಳಲ್ಲಿ ಏನೇನಿದೆ ಅಂತ ಆ ಪುಸ್ತಕ ಈಗೇನು ಬಿಡುಗಡೆ ಮಾಡಿದೆ ಅದರಲ್ಲೂ ಮೆನ್ಷನ್ ಆಗಿದೆ. ಅಲ್ಲಿ ಬೇರೆ ದೇಶಗಳು ಸ್ಟ್ರಿಕ್ಟ್ ಕಾನೂನು ಇರುವಾಗ ನಾವೇ ಲೂಸ್ ಆಗಿರಬೇಕು. ಅದಕ್ಕೆ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ, ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ನಾವೆಲ್ಲ ಬಂದಿದ್ದೀವಿ. ನಾವು ಇವತ್ತಿಂದ ಭಾಷಣ ಕೇಳಿಬಿಟ್ಟು ಹೋಗಿ ಕೂತ್ಕೊಳ್ಳೋದಲ್ಲ. ನಾನು ಹೈಯರ್ ಎಜುಕೇಶನ್ ಮಿನಿಸ್ಟರ್ ಇದ್ದಾಗ
ಮುಂಬೈ ಘಟನೆ ಆಯಿತು. ಮುಂಬೈ ತಾಜ್ ಹೋಟೆಲ್ನಲ್ಲಿ ಉಗ್ರಗಾಮಿಗಳು ನುಗ್ಗಿ ಹೊಡೆದ್ರು. ಮುಂಬೈನಲ್ಲಿ ಘಟನೆ ಆಗಿದೆ ಅಂತ ನಾವು ಇಲ್ಲಿ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಜಾಗೃತಿ ಮೂಡಬೇಕು ಜನರಲ್ಲಿ. ಎಲ್ಲರೂ ಪೊಲೀಸರು ಎಲ್ಲರಿಗೂ ರಕ್ಷಣೆ ಕೊಡಕ್ಕೆ ಸಾಧ್ಯ ಇಲ್ಲ. ಅಷ್ಟು ಪೊಲೀಸ್ ಫೋರ್ಸ್ ನಮ್ಮ ಹತ್ರ ಇಲ್ಲ. ನೆರೆಹೊರೆಯಲ್ಲಿ ಇರುವಂತವರು ನಾವು ಪರಸ್ಪರ ಹೊಂದಾಣಿಕೆಯಲ್ಲಿ, ಮಾತುಕತೆಯಲ್ಲಿ, ಸ್ನೇಹದಲ್ಲಿ ಯಾರು ಏನು ಅಂತ ಪತ್ತೆ ಹಚ್ಚಿ ಅಕ್ಕಪಕ್ಕ ಹೊಸಬರು ಬಂದ್ರೆ ಅವ್ರ ಬಗ್ಗೆ ತಿಳ್ಕೊಂಡು ಅವ್ರಿಗೇನು ಸಂಬಂಧ ಇದೆ ಅನ್ನುವಂತ ಕೆಲಸ, ಅವೇರ್ನೆಸ್ ಮಾಡುವಂತ ಕೆಲಸ ಅವಾಗ ನಾನು ಮಾಡಿದ್ದೆ. ಈಗೂ ಅವಶ್ಯಕತೆ ಇದೆ. ಕೂತ್ಕೊಳ್ಳಮ್ಮ ತಾಯಿ, ಕೂತ್ಕೊ ಹೇಳ. ನಿಮ್ಮ ಮನೆ ಬಗ್ಗೆನೇ ಹೇಳ್ತಾ ಇರೋದು ನಾನು. ನಮ್ಮ ಮನೆಗಳನ್ನ ರಕ್ಷಣೆ ಮಾಡ್ಕೊಳ್ಳದೆ ಇದ್ರೆ ಈಗ ಎಲ್ಲರೂ ಬಿಜಿ ಮೊಬೈಲಲ್ಲಿ. ಮನೆಯಲ್ಲಿದ್ರು ಅಪ್ಪನ ತಾಯಿ ಮುಖ ನೋಡಲ್ಲ ಮಕ್ಕಳು. ಮೊಬೈಲ್ ಬಂದ ಮೇಲೆ ಇನ್ನು ಅಕ್ಕಪಕ್ಕದವ್ರನ್ನ ಹೆಂಗ್ ಸಂಬಂಧ ಇಟ್ಕೋತೀವಿ? ಅವರ ಸಂಬಂಧ ಇಟ್ಕೊಂಡು ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಸುರಕ್ಷತೆಯನ್ನು ನಾವು ಮಾಡ್ಕೊಳ್ಬೇಕಾಗತ್ತೆ. ನಾನಾಗ್ಲೇ ಹೇಳಿದೆ, ಪೊಲೀಸರನ್ನ ಎಲ್ಲ ಕಡೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಫೋರ್ಸ್ ಪ್ರತಿಯೊಬ್ಬರಿಗೂ ಸೆಕ್ಯೂರಿಟಿ ಕೊಡಕ್ಕೆ ಸಾಧ್ಯ ಇದೆಯಾ? ಅದಕ್ಕೆ ಸುರಕ್ಷತೆಯ ಜೊತೆಗೆ ಉದ್ಯೋಗ ಕಸ್ಕೊಂಡಿರ್ತಕ್ಕಂಥ ಇವರು ಅಕ್ರಮವಾಗಿ ಬಂದಿರೋರು, ಯಾರು ಅಧಿಕೃತವಾಗಿ ಬಂದಿದ್ದಾರೆ ಸರಿ, ಯಾರು ಪಾಸ್ಪೋರ್ಟ್ನಲ್ಲಿ ವರ್ಕ್ ಆರ್ಡರ್ ಮೇಲೆ ಬಂದಿದ್ದಾರೆ ಅಂಥವ್ರು ಸರಿ, ಅಥವಾ ಇಲ್ಲೇ ನೆಲೆಸಿದ್ರು ಬಹಳ ವರ್ಷದಿಂದ ಅವರಿಗೆ ನಾಗರಿಕತೆ ಸಿಕ್ಕಿದೆ ಅಂದ್ರೆ ಸರಿ. ನಿಮಗೆ ಸೌತ್ ಪರಗನ, ಕೋಲ್ಕತ್ತಾ, ಈಗ ಬೆಂಗಳೂರು, ಈ ಹೆಸರಿನಲ್ಲಿ ಆಧಾರ್ ಕಾರ್ಡ್ಗಳು ಬರ್ತಾ ಇದೆ. ಇದು ಪತ್ತೆ ಹಚ್ಚಬೇಕಾಗಿರೋ ಕೆಲಸ ಇದು. ನನಗೆ ನಿನ್ನೆ ಪೊಲೀಸ್ ಆಫೀಸರ್ ಹೇಳಿದ್ರು, ಸರ್ ನಾವೊಂದು ರಿಪೋರ್ಟ್ ಮಾಡಿದ್ವಿ ಸರ್, ಕರ್ಕೊಂಡು ಹೋಗಿದ್ದೆ, ಆ ಫಾರಿನ್ ಆಫೀಸರ್ ಇದಾರಲ್ಲ ಸರ್, ಅದು ಪ್ರೂವ್ ಆಗಲಿಲ್ಲ ಅಂತ ಹೇಳ್ಬಿಟ್ರು ಸರ್ ಅಂತಂದ್ರು. ಸ್ವಾಮಿ, ನೀವು ಅವ್ರ ಮಾಹಿತಿ ಹುಡುಕಿದ್ರೆ ಸಿಕ್ಬಿಡತ್ತೆ. ನಾವು ಇಲ್ಲಿ ಕೂತಿರುವಂತ ನಮ್ಮ ತಂಡದವ್ರು ಯಾರು ಪೊಲೀಸರಲ್ಲ. ಮನೋರೆಡ್ಡಿ ಪೊಲೀಸ ನೀವು? ಪಾಪಣ್ಣ ಪೊಲೀಸರ? ಇವ್ರಿಗೆ ಪತ್ತೆ ಹಚ್ಚಕ್ಕಾಗತ್ತೆ, ನಿಮ್ಗೆ ಹಚ್ಚಕ್ಕಾಗಲ್ಲ ಅಲ್ರಿ. ನಾನು ಹೇಳಿದೆ ಈಗ ಉದಾಹರಣೆ, ಅವ್ರ ಮೊಬೈಲ್ ತೆಗೆದ್ಬಿಟ್ರೆ ಅವ್ರದ್ದೆಲ್ಲ ಕನೆಕ್ಷನ್ಸ್ ನಿಮ್ಗೆ ಆಶ್ಚರ್ಯ ಹೇಳ್ತೀನಿ. ಹಿಂದೆ ತೂಬ್ರಹಳ್ಳಿನಲ್ಲಿ ರಾಜಾರೆಡ್ಡಿ ಅವ್ರಿಗೆ ಗೊತ್ತಿದೆ ಅನ್ಸತ್ತೆ, ಮನಿ ಟ್ರಾನ್ಸ್ಫರ್ ಮಷಿನ್ ಇಟ್ಕೊಂಡಿದ್ರು. ಇಲ್ಲಿಂದ ಗಳಿಸಿರೋ ಹಣ ವೆಸ್ಟ್ ಬಾಂಗ್ಲಾದೇಶದಲ್ಲಿ ಅವ್ರ ಕುಟುಂಬಕ್ಕೆ ಕಳಿಸೋದಕ್ಕೆ ಮನಿ ಟ್ರಾನ್ಸ್ಫರ್ ಮಷಿನ್ಸ್ ಇತ್ತು. ಈಗೂ ಇರ್ಬೋದು, ಹೋಗಿ ಚೆಕ್ ಮಾಡಿ ದಯವಿಟ್ಟು. ಅದಕ್ಕೆ ಪೊಲೀಸರಿಗೆ ನಿನ್ನೆ ನಾನು ಕೇಳಿದಾಗ ಹೇಳಿದ್ರು, 1 ತಿಂಗಳೊಳಗೆ ಇವ್ರನ್ನೆಲ್ಲ ಪತ್ತೆ ಹಚ್ಚಿ ನಾವು ಆಕ್ಷನ್ ಮಾಡ್ತೀವಿ ಸರ್ ಅಂತ ಹೇಳಿದ್ದಾರೆ. ಇಲ್ಲೆಲ್ಲ ಹೈಯರ್ ಆಫೀಸರ್ಸ್ ಯಾರು ಆಚೆ ಈಚೆ ನಿಂತಿದ್ರೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋತೀನಿ, ದಯವಿಟ್ಟು ಈ ಕೆಲಸ ಮಾಡಿ. ಇಲ್ಲದೇ ಇದ್ರೆ ನಾವು ರಸ್ತೆಗೆ ಇಳಿಬೇಕಾಗತ್ತೆ. ಇವತ್ತು ಸಮಾವೇಶ ಮಾಡ್ತಾ ಇದ್ದೀವಿ ಅಷ್ಟೇ. ನೀವು ಮಾಡದೇ ಇದ್ರೆ ನಾವೇ ರಸ್ತೆಗೆ ಇಳಿದು, ಅವಾಗ ನಿಮ್ಗನ್ಸತ್ತೆ ಕಾನೂನು ಕೈಗೆ ನೀವು ಹೆಂಗ್ ತಗೋತೀರಾ? ಸ್ವಾಮಿ, ನೀವು ಕೈಗೆ ತಗೊಳ್ಳದೇ ಇದ್ರೆ ನಾವು ಕೈಗೆ ತಗೋಬೇಕಾಗತ್ತೆ. ಆಸು ಆಂದೋಲನ ಆಗಿದ್ದು ಹಿಂಗೆ. ಇಲ್ಲಿ ಶ್ಯಾಮ ಪ್ರಸಾದ್ ಮುಖರ್ಜಿ ಅವ್ರ ಫೋಟೋ ಇದೆ. ಕಾಶ್ಮೀರ ಮುಕ್ತಿದು ಆಂದೋಲನ ಆಗಿದ್ದು ಅವ್ರ ನೇತೃತ್ವದಲ್ಲಿ ಹಿಂಗೆ. ರಾಮ ಜನ್ಮಭೂಮಿ ಆಂದೋಲನ ಆಗಿದ್ದು ಹಿಂಗೆ. ಓದಕ್ಕೂ ಆಂದೋಲನದ ಉದಾಹರಣೆ ನಾನು ಕೊಡಬಲ್ಲೆ. ಇದು ಪೊಲೀಸರು ಮಾಡಬೇಕಾಗಿರೋ ಕೆಲಸ. ನಾವೆಲ್ಲ ಮಾಡಬೇಕಾಗಿರೋ ಕೆಲಸ ಏನು? ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವು ಈ ಕೆಲಸಕ್ಕೆ ಇಟ್ಕೊಂಡ್ಬಿಟ್ಟಿದ್ದೀವಿ. ವಿಶೇಷವಾಗಿ who are belongs to apartment, who are in the flat, who are living in the villas. We don't know the depth of the problem. We should understand this. We should not keep Bangladeshi in our house. It is proven already. They are having a fake cards, fake addresses. You are thinking of
saving some money because of the cheap laborship. It will be going to be harm for your family. It is dangerous for your family. So please identify them. उनको पता करो. अगर ऐसा कोई रखा है घर में, अपार्टमेंट में, विला में, उनको पता करो, निकालो बाहर उनको, पुलिस को हैंड ओवर करो. लेट देम टेक एक्शन. ಈ ರೀತಿ ನಾವು ಪ್ರತಿಯೊಂದು ಭಾಗದಲ್ಲಿ ಹೋಗಿ ಐಡೆಂಟಿಫೈ ಮಾಡಿ ಯಾರು ಉದ್ಯೋಗ ಕೊಟ್ಟಿದ್ದಾರೆ ಅವ್ರಿಗೆ ಖಾಲಿ ಮಾಡಿಸಿ ಅಂತ ಹೇಳಿ ಜಾಗೃತಿಯನ್ನ ಮೂಡಿಸುವಂತ ಕೆಲಸ ನಮ್ಮ ಮೇಲಿದೆ. ಆ ಜನಜಾಗೃತಿ ಅಭಿಯಾನದ ಕಾರ್ಯಕ್ರಮ ಇವತ್ತು ನಾವು ಶುರು ಮಾಡ್ತಾ ಇರೋದು. ನಾನು ವಿನಂತಿ ಮಾಡ್ಕೊಳ್ತೀನಿ, ಇದು ಮಹದೇವಪುರದ ಮಾತ್ರ ಸಮಸ್ಯೆ ಅಲ್ಲ. ನಾನು ವೆಸ್ಟ್ ಬೆಂಗಾಲ್ ಚುನಾವಣೆಗೆ ಹೋಗಿದ್ದೆ, ಇದೇ ಸೌತ್ ಪರಗನಾ ಜಿಲ್ಲೆನಲ್ಲೇ ಇದ್ದಿದ್ದೆ. ನಾನು ಏನೇನು ಅನಾಹುತಗಳು ಆಗಿದೆ ಅಲ್ಲಿ ಅಂತ ನನ್ಗೆ ಗೊತ್ತು ಚೆನ್ನಾಗಿ. ಅಂತ ಅನಾಹುತಗಳು ಇಲ್ಲಿ ಆಗೋಕೆ ನಾವು ಬಿಡಬಾರದು. ದೇಶದ ಮೂಲೆ ಮೂಲೆಗಳಿಂದ ನಮ್ಮ ಕ್ಷೇತ್ರಕ್ಕೆ ಜನ ಬಂದಿದ್ದಾರೆ. ನಾವೇನೋ 10 ರೂಪಾಯಿ ಉಳಿಯುತ್ತೆ ಅಂತ ಹೇಳಿ ಅಂತವ್ರನ್ನ ಇಟ್ಕೊಂಡು ಕೆಲಸ ಮಾಡಿದ್ರೆ ದೇಶಕ್ಕೆ ಗಂಡಾಂತರ ಇದು. ಸೊ ಅದಕ್ಕೆ ದಯವಿಟ್ಟು ಎಚ್ಚೆತ್ತುಕೊಳ್ಳೋಣ. ಮತ್ತೆ ನಾನು ನಮ್ಮ ಕರ್ತವ್ಯವನ್ನು ಮರೆಯೋದು ಬೇಡ. ಹಳ್ಳಿಗಳಲ್ಲಿ ಎಚ್ಚರಿಕೆಯಿಂದ ಇದ್ದಾರೆ. ಎಕ್ಸ್ಟೆನ್ಷನ್ ಏರಿಯಾಗಳು ಬಂದಿದೆಯಲ್ಲ, ಅಲ್ಲೇ ಸಮಸ್ಯೆ ಇರೋದು. ಆ ಎಕ್ಸ್ಟೆನ್ಷನ್ ಏರಿಯಾಗಳನ್ನ ಅಲ್ಲಿ ಇರ್ತಕ್ಕಂಥ ಹೊಸಬರು ಯಾರ್ಯಾರು ಸೇರ್ಕೊಂಡಿದ್ದಾರೆ ಅಂಥವ್ರ ಬಗ್ಗೆ ತಿಳ್ಕೊಳ್ಬೇಕು. ನಾವು ಮಾಹಿತಿ ಕಲೆ ಹಾಕಬೇಕು, ಕಳಿಸ್ಬೇಕು ಬಾಂಗ್ಲಾದೇಶಗಳಾಗಿದ್ರೆ. ಅದಕ್ಕೆ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೀನಿ. ಇವತ್ತು ನಮ್ಮೆಲ್ಲ ನಾಯಕರು ಬಂದಿರೋದು ಇದನ್ನು ಹೇಳೋದಕ್ಕೋಸ್ಕರ ಬಂದಿದ್ದಾರೆ, ಬೇರೇನೋ ರಾಜಕಾರಣ ಅಲ್ಲ. ನಾವೊಂದು ಸದುದ್ದೇಶದಿಂದ ಹೊರಟಿರ್ತಕ್ಕಂಥವ್ರು. ಮಾಧ್ಯಮದವ್ರು ಏನೇನೋ ಬರೀತಾರೆ, ನಾವು ತಲೆ ಕೆಡಿಸ್ಕೊಂಡಿಲ್ಲ. ಇದು ಬಿಜೆಪಿಯ ಅಸಮಾನತರ ಗುಂಪು ಮಾಡ್ತಾ ಇರೋದು. ಏನು ಅಸಮಾನತೆ ಇದ್ರಿ? ವಕ್ಫ್ ವಿರುದ್ಧ ಆಂದೋಲನ ನಾವು ಶುರು ಮಾಡಿದ್ವಿ, ವಾಲ್ಮೀಕಿ ವಿರುದ್ಧ ನಾವು ಆಂದೋಲನದಲ್ಲಿ ಯಶಸ್ವಿ ಆಗಲಿಲ್ಲ ಅಂತ ಕೋರ್ಟಿಗೆ ಹೋಗಿ ಸಿಬಿಐ ಎನ್ಕ್ವೈರಿಗೆ ಆರ್ಡರ್ ಮಾಡಿಸಿದ್ವಿ. ಈಗ ಅಕ್ರಮ ಬಾಂಗ್ಲಾದೇಶಿಗಳ ವಿರುದ್ಧ ಶುರು ಮಾಡಿದ್ವಿ. ಇದು ದೇಶದ ಕೆಲಸ ನಾವು ಮಾಡ್ತಾ ಇರೋದು. ಅದಕ್ಕೆ ನಾನು ನಿಮಗೂ ವಿನಂತಿ ಮಾಡ್ಕೊಳ್ತೀನಿ, ಮಾಧ್ಯಮದವರಿಗೆ, ನಮ್ಮ ಈ ಕಾರ್ಯಕ್ರಮದ ಸುದ್ದಿಯನ್ನು ದಯವಿಟ್ಟು ಬಾಂಗ್ಲಾದೇಶದವರಿಗೆ ಸೀಮಿತಗೊಳಿಸಿದ್ರೆ ಬಹಳ ಒಳ್ಳೆಯದು. ಇದೊಂದು ಜ್ವಲಂತ ಸಮಸ್ಯೆ. ಇದು ಬಹಳ ದೊಡ್ಡ ಸಮಸ್ಯೆ ಮುಂದಿನ ದಿನಗಳಲ್ಲಿ ಆಗೋದಿದೆ. ಅದಕ್ಕೆ ಈಗ ನಾವು ಎಚ್ಚೆತ್ತುಕೊಳ್ಳೋಣ, ಆ ಕೆಲಸ ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.